ಅರ್ಕಲ್ಗೂಡು ಸಾರ್ವಜನಿಕ ಆಸ್ಪತ್ರೆ ದಿನಕ್ಕೆ 500ರಿಂದ 600 ಮಂದಿ ಚಿಕಿತ್ಸೆಗಾಗಿ ಬರುವ ಪ್ರಮುಖ ಆಸ್ಪತ್ರೆ. ಆದರೆ ಇದೇ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯ ಕೊರತೆ ತೀವ್ರವಾಗಿದೆ. 95 ಹುದ್ದೆಗಳು ಮಂಜೂರಾಗಿದ್ದರೂ ಕೇವಲ 39 ಮಂದಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬರೋಬ್ಬರಿ 56 ಹುದ್ದೆಗಳು ಖಾಲಿ ಉಳಿದಿವೆ. ಮಕ್ಕಳ ತಜ್ಞರು, ಪ್ರಸ್ತುತಿ ಮತ್ತು ಸ್ತ್ರೀರೋಗ ತಜ್ಞರು, ರೇಡಿಯಾಲಜಿಸ್ಟ್ ಹಾಗೂ ಅರವಳಿಕೆ ತಜ್ಞರ ಕೊರತೆಯಿಂದ ಸಾರ್ವಜನಿಕರಿಗೆ ಸಕಾಲಿಕ ಚಿಕಿತ್ಸೆ ನೀಡಲು ತೊಂದರೆಯಾಗುತ್ತಿದೆ. ಈ ಕುರಿತು ನಮ್ಮ ಪ್ರತಿನಿಧಿಯ ವಿಶೇಷ ವರದಿ ಇಲ್ಲಿದೆ. ಇದು ಅರ್ಕಲ್ಗೂಡು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ. 100 ಹಾಸಿಗೆಗಳು, 13 ಐಸಿಯು ಹಾಸಿಗೆಗಳ ಸೌಲಭ್ಯ ಹೊಂದಿರುವ ಈ ಆಸ್ಪತ್ರೆಯನ್ನು ಪ್ರತಿದಿನ 106 ಜನರು ಅವಲಂಬಿಸಿದ್ದಾರೆ. ಪ್ರತಿದಿನ ಸುಮಾರು 500ರಿಂದ 600 ಮಂದಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುತ್ತಾರೆ. ಆದರೆ ಜನರ ಸಂಖ್ಯೆಗೆ ಅನುಗುಣವಾಗಿ ವೈದ್ಯರು ಮತ್ತು ಸಿಬ್ಬಂದಿ ಇಲ್ಲದಿರುವುದು ಆಸ್ಪತ್ರೆಯ ಮೇಲೆ ದೊಡ್ಡ ಒತ್ತಡವನ್ನು ತಂದಿದೆ. ಆಸ್ಪತ್ರೆಯಲ್ಲಿ ಒಟ್ಟು 12 ವೈದ್ಯರ ಉದ್ಯೋಗಗಳು ಮಂಜೂರಾಗಿವೆ. ಆದರೆ ಪ್ರಸ್ತುತ ಕೇವಲ 7 ಮಂದಿ ವೈದ್ಯರು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಕ್ಕಳ ತಜ್ಞರು, ಪ್ರಸ್ತುತಿ ಮತ್ತು ಸ್ತ್ರೀರೋಗ ತಜ್ಞರು, ರೇಡಿಯಾಲಜಿಸ್ಟ್ ಹಾಗೂ ಅರವಳಿಕೆ ತಜ್ಞರ ಕೊರತೆ ಪ್ರಮುಖವಾಗಿ ಕಾಡುತ್ತಿದೆ. ಅರವಳಿಕೆ ತಜ್ಞರು ಇಲ್ಲದಿರುವುದರಿಂದ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ವೈದ್ಯಕೀಯ ಸೇವೆಗಳಿಗೂ ತೊಂದರೆಯಾಗುತ್ತಿದೆ. ಸಾರ್ವಜನಿಕ ಆಸ್ಪತ್ರೆ ಫ್ಲೋಡು ಇದು 100 ಹಾಸಿಗೆಗಳ ಆಸ್ಪತ್ರೆಯಾಗಿದ್ದು, ಇಲ್ಲಿ ಒಟ್ಟು 7 ತಜ್ಞ ವೈದ್ಯರು ಕರ್ತವ್ಯ ನಿರ್ವಹಿಸಿದ್ದಾರೆ. 12ರ ಒಟ್ಟು ಸ್ಯಾಂಕ್ಷನ್ ಆಗಿರೋದು 12, 7 ಇದ್ದಾರೆ. ಮಕ್ಕಳ ತಜ್ಞರ ಹುದ್ದೆ 2 ಖಾಲಿ ಇದೆ. ಅರವಳಿಕೆ ತಜ್ಞ ವೈದ್ಯರು 2 ಇದೆ. ಒಂದು NHM ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಸಂಪೂರ್ಣ ವೇಕೆಂಟ್ ಇದೆ. ಇನ್ನೊಂದು ಕೀಳು ಮತ್ತು ಮೂಗು ತಜ್ಞರು ಸುಮಾರು 4 ತಿಂಗಳಿಂದ VRS ಬರೆದು ಅನಧಿಕೃತ ಗೈರುಹಾಜರಾಗಿದ್ದಾರೆ. ಈಗ ಆಗಸ್ಟ್ 1ನೇ ತಾರೀಕಿಗೆ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಇನ್ನೊಬ್ಬ ಗೈನಕಾಲಜಿಸ್ಟ್ ಡಾಕ್ಟರ್ ಜಾಫರ್ ರಮೀದ್ ಸಿದ್ದಿಕಿ ಅವರು VRS ಸಲ್ಲಿಸಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ತಜ್ಞ ವೈದ್ಯರ ಹುದ್ದೆ ಕೊರತೆ ಕಾಣಿಸ್ತಿದೆ. ಸಾರ್ವಜನಿಕರಿಗೆ ಸಮರ್ಪಕ ಸೇವೆ ನಿಲ್ಲಿಸಲು ಭಾರಿ ತೊಂದರೆಯಾಗಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಜಿಲ್ಲಾ ವೈದ್ಯಾಧಿಕಾರಿಗಳು ಏನು ಇತ್ತೀಚೆಗೆ ನಮ್ಮ ಮಾನ್ಯ ನಿರ್ದೇಶಕರು ಬಂದಿದ್ದರು, ವಿಭಾಗೀಯ ಸಹ ನಿರ್ದೇಶಕರು ಅವ್ರ ಗಮನಕ್ಕೆಲ್ಲ ತಂದಿದ್ದಾರೆ. VRS ಕೊಟ್ಟಿದ್ದಾರೆ, ಅವ್ರಿಗೆಲ್ಲನೂ ಕ್ಲಿಯರ್ ಮಾಡಿಕೊಟ್ರೆ ಅದು ವೇಕೆನ್ಸಿ ಅಂತ ಕ್ಲಿಯರ್ ಆದರೆ ಇಲ್ಲಿಗೆ ಬೇರೆಯವರು ಬರಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಗ್ರೂಪ್ ಡಿಗಳು 35 ಇದ್ದಾರೆ. ಈಗ ಹಾಲಿ ಕರ್ತವ್ಯ ನಿರ್ವಹಿಸ್ತಿದ್ದರು ಒಬ್ಬರೇ. ಎಲ್ಲ ನಾವು ತೊಗೋಬೇಕು. ಜೊತೆಗೆ ನಮಗೆ 80% ಮಾತ್ರ ತೊಗೊಳಕ್ಕೆ ಅವಕಾಶ ಇದೆ. ಈಗ ನಮ್ಮಲ್ಲಿ ವೆಹಿಕಲ್ ನಿಲ್ಲಿಸೋಕ್ಕೆ ಪ್ರತಿಯೊಂದು ವಿಭಾಗಕ್ಕೂ ಗ್ರೂಪ್ ಡಿಗಳ ಕೊರತೆ ಇದೆ. ಇಲ್ಲಿ ನಮಗೆ ಸಂಪೂರ್ಣವಾಗಿ 35 ಜನನೂ ಔಟ್ ಸೋರ್ಸಲ್ಲಿ ತೊಗೊಳಕ್ಕೆ ಮಾಡಿದರೆ ಇನ್ನೂ ಒಂದು 7-8 ಜನ ಸಿಗ್ತಾರೆ. ಆಗ ನಮಗೆ ನೈಟ್ ಡ್ಯೂಟಿ ಆಗಲಿಕ್ಕೆ ಅಥವಾ ಹೊರಗಡೆ ಪಾರ್ಕಿಂಗಾರ ಆಗ್ಬೋದು. NRC ಈಗ ಇನ್ನೊಂದು ಓಪನ್ ಮಾಡಬೇಕು, ಅದಕ್ಕೂ ಎಲ್ಲ ಇದು ಸಂಪೂರ್ಣವಾಗಿ 100% ನಮಗೆ ಸರ್ಕಾರದ ವತಿಯಿಂದ ಇದನ್ನು ಮಾಡಿಕೊಟ್ರೆ ಸರಿಯಾಗುತ್ತೆ. ಈಗ ಹಾಲಿ ಇರೋರು ಎಲ್ಲ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಿದೆ. ದಿನಕ್ಕೆ ಹೆಚ್ಚು ಅವರು ಸರ್ಜರಿ ಮಾಡ್ತಾ ಇರ್ಬೋದು. ABRKಗಳು ಲಾಸ್ಟ್ ಟೈಮ್ 625 ಆಗಿತ್ತು, ಈ ಸರಿ 725 ಮಾಡಿದ್ದಾರೆ. ಇಲ್ಲಿರೋ ತಜ್ಞ ವೈದ್ಯರೆಲ್ಲ ಶುಶ್ರೂಷಕರು ಎಲ್ಲ ಅವರ ಕಷ್ಟಪಟ್ಟು ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ಖಾಲಿ ಹುದ್ದೆಗಳನ್ನು ನಮಗೆ ತುಂಬಿಕೊಟ್ರೆ ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸೋಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ನಮಗೆ ಲ್ಯಾಬ್ ಟೆಕ್ನಿಷಿಯನು, ಫಾರ್ಮಸಿಸ್ಟ್ ಹುದ್ದೆಗಳನ್ನು ಖಾಲಿ ಇದೆ. ಈಗ 2 ಲ್ಯಾಬ್ ಟೆಕ್ನಿಷಿಯನ್ ಬಂದಿದ್ದಾರೆ, 1 ಫಾರ್ಮಸಿಸ್ಟ್ ಬಂದಿದ್ದಾರೆ. 2 ಫಾರ್ಮಸಿಸ್ಟ್ ಹುದ್ದು ಖಾಲಿ ಇದೆ. ಜೊತೆಗೆ 1 ಲ್ಯಾಬ್ ಟೆಕ್ನಿಷಿಯನ್ ಇದೆ. ಇವುಗಳೆಲ್ಲ ಬಂದರೆ ನಮಗೆ ಈಗ ಜಾಸ್ತಿ ಇದು ಟೆಸ್ಟಿಗೆ ಬರೀತಿದೆ. ಎಲ್ಲ ತಜ್ಞ ವೈದ್ಯರಿಂದ 100-150 ಬರೀ ಟೆಸ್ಟೇ ಬರ್ತವೆ ಎವ್ರಿ ಡೇ. ಬರೀ 2 ಜನ ಇವರಿದ್ದಾರೆ, ಬೇರೆ 2 ಜನ ನಮಗೆ ಸಹಕಾರಿಯಾಗಿ ICTC ಅವರು ಇದು ಬ್ಲಡ್ ಬ್ಯಾಂಕ್ ಅವರೆಲ್ಲ ಅವ್ರ ಜೊತೆ ಸಹಕಾರ ಕೊಟ್ಟು ಮಾಡ್ತಾಯಿದ್ದಾರೆ. ಇನ್ನೂ 2 ಜನ ನಮಗೆ ಲ್ಯಾಬ್ ಟೆಕ್ನಿಷಿಯನ್ ಎಲ್ಲ ಬಂದರೆ ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸಲು ನಮಗೆ ಸಹಕಾರಿಯಾಗಿದೆ. ಹಾಸ್ಪಿಟ್ಲ್ ಈಗ ನಮ್ಮಲ್ಲಿ ಡಯಾಲಿಸಿಸ್ ಇದೆ, ICU ಇದೆ. ಈಗ ಇನ್ನೇ ಶಾರ್ಟ್ಲಿ ನಾವು NRC ಏನು ಮಕ್ಕಳುಗಳು ತೂಕ ಕಡಿಮೆ ಇರ್ತವೆ ಅಂಥ ಮಕ್ಕಳುಗಳಿಗೂ ನಾವು ಒಂದು 5 ಬೆಡ್ ರಿಸರ್ವ್ ಮಾಡಿದ್ದೀವಿ. ಅದು ಸರ್ಕಾರದಿಂದ ಆದೇಶ ಬಂದಿದೆ. ಮುಂದೆ ಈಗ ಹಾಸನ ಅಥವಾ ಹೊಳೆಶ್ವರ ಹೋಗೋಕ್ಕೆ ಬಂತು, ನಮ್ಮಲ್ಲೇ ಅದನ್ನು ಇದು ಮಾಡಿದೆ. ಜೊತೆಗೆ ಅದನ್ನು ನೋಡ್ಕೊಳ್ಳೋಕ್ಕೆ ಡಯಟಿಷಿಯನ್ ಬೇಕು. ನಮಗೆ ಮಕ್ಕಳ ತಜ್ಞರು ಕೊರತೆ ಇರೋದ್ರಿಂದ ಇದು ಓಪನ್ ಆಗಿ ಮಿಂಚಾಗಿ ನಮಗೆ ಮಕ್ಕಳ ತಜ್ಞರು ಇಂಪಾರ್ಟೆಂಟು. ಮಕ್ಕಳ ತಜ್ಞರನ್ನ ಹಾಕ್ಕೊಟ್ರೆ NRC ನೋಡಲಿಕ್ಕೆ ಉತ್ತಮವಾಗುತ್ತೆ. ಸ್ಕ್ಯಾನಿಂಗು 2 ಸ್ಕ್ಯಾನಿಂಗ್ ಮಿಷನ್ ಇದೆ. ಒಂದು ರೋಟರಿ ವತಿಯಿಂದ ಕೊಟ್ಟಿದ್ದಾರೆ, ಒಂದು ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ.
ನಮಗೆ ಇಲ್ಲಿ ರೇಡಿಯಾಲಜಿಸ್ಟ್ ಹುದ್ದೆ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗಿ ಇಲ್ಲೇ ಪರ್ಮನೆಂಟ್ ಆಗಿರೋಂಥ ರೇಡಿಯಾಲಜಿಸ್ಟ್ ಆದರೆ ಈ 2 ಸ್ಕ್ಯಾನಿಂಗ್ ಮಿಷನ್ನ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಂಡು ಸಾರ್ವಜನಿಕ ಉತ್ತಮ ಸೇವೆ ಇರುತ್ತೆ. ಒಂದು ರೇಡಿಯಾಲಜಿಸ್ಟು ಒಂದು ಹುದ್ದೆನೂ ಬೇಕು. ಜೊತೆಗೆ ಇದ್ರ ಜೊತೆಗೆ ಒಂದು ಸೈಕಿಯಾಟ್ರಿಸ್ಟ್ ಹುದ್ದೆ, ಇದನ್ನು ಹಳೇಶ್ಪುರದವರು ಪ್ರತಿ ಗುರುವಾರ ಬಂದು ಮಾಡಿಸ್ತಾರೆ. ಒಂದು ಸೈಕಿಯಾಟ್ರಿ ಹುದ್ದೆನೂ ಇಲ್ಲೇ ಮಾಡಿದರೆ ದೂರಗೆ ಹೋಗೋ ಬದಲು ಬರೀ ಮಂಗಳವಾರ ಗುರುವಾರ ಮಾತ್ರ ಬರ್ತಾಯಿದ್ದಾರೆ. ಸೋಮವಾರ ಉಳಿದ ದಿವಸಗಳಿಗೆಲ್ಲ ಬರಲಿಕ್ಕೆ ಜನಗಳಿಗೆಲ್ಲ ಸಹಕಾರಿಯಾಗುತ್ತೆ. ಒಂದು 2 ಹುದ್ದೆಗಳು ಹೆಚ್ಚುವರಿ ಆಗಬೇಕು. ಒಂದು ಸೈಕಿಯಾಟ್ರಿಸ್ಟು, ಒಂದು ರೇಡಿಯಾಲಜಿಸ್ಟ್ ಹುದ್ದೆ ಬೇಕು ಸರ್. ಎಷ್ಟು ಜನ ಅನುಭವ ಸರ್ ರೋಗಿಗಳು? ಪ್ರಸ್ತುತಿ ಮತ್ತು ಶ್ರೀರೋಗ ತಜ್ಞರ ಕೊರತೆಯಿಂದ ಆಸ್ಪತ್ರೆ ಹೆರಿಗೆ ಸೇವೆಯ ಮೇಲೂ ಪರಿಣಾಮ ಬೀರಿದೆ. ಕರ್ತವ್ಯದಲ್ಲಿದ್ದ ಡಾಕ್ಟರ್ ಜಫಾರ್ ರಮೀಜ್ ಸಿದ್ದಕ್ಕಿ ಅವರು ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ಹರೀಶ್ ಅವರು ಕೂಡ ಸ್ವಯಂ ನಿವೃತ್ತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಡಾಕ್ಟರ್ ಸ್ಮಿತಾ ಎ ಅವರು ಹೆರಿಗೆ ರಜೆಯಲ್ಲಿದ್ದಾರೆ. ಹೀಗಾಗಿ ತಜ್ಞ ವೈದ್ಯರ ಕೊರತೆ ಮತ್ತಷ್ಟು ಗಂಭೀರವಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ 2 ಸ್ಕ್ಯಾನಿಂಗ್ ಯಂತ್ರಗಳಿದ್ದರೂ ಕಾಯಂ ರೇಡಿಯಾಲಜಿಸ್ಟ್ ಇಲ್ಲ. ಪ್ರತಿ ಗುರುವಾರ ಹೊಳೆನರಸೀಪುರ ಆಸ್ಪತ್ರೆಯಿಂದ ರೇಡಿಯಾಲಜಿಸ್ಟ್ ಆಗಮಿಸಿ ಸ್ಕ್ಯಾನಿಂಗ್ ತಪಾಸಣೆ ನಡೆಸುತ್ತಾರೆ. ಆದರೆ ಅವರ ಮೇಲಿರುವ ಕರ್ತವ್ಯ ಒತ್ತಡದಿಂದ ಕೆಲವೊಮ್ಮೆ ನಿಗದಿತ ದಿನದಂದು ಸೇವೆ ಲಭ್ಯವಾಗದ ಪರಿಸ್ಥಿತಿಯೂ ಎದುರಾಗಿದೆ. ವೈದ್ಯರ ಕೊರತೆಯ ಜೊತೆಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆಯೂ ತೀವ್ರವಾಗಿದೆ. ಒಟ್ಟು 35 ಗ್ರೂಪ್ ಡಿ ಹುದ್ದೆಗಳ ಪೈಕಿ ಕೇವಲ 1 ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬರೋಬ್ಬರಿ 34 ಹುದ್ದೆಗಳು ಖಾಲಿ ಇವೆ. ಶುಶ್ರೂಷಾಧಿಕಾರಿಗಳ 20 ಹುದ್ದೆಗಳ ಪೈಕಿ 16 ಮಂದಿ ಮಾತ್ರ ಕರ್ತವ್ಯದಲ್ಲಿದ್ದು 4 ಹುದ್ದೆಗಳು ಖಾಲಿ ಇವೆ. ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು, ಔಷಧಿ ವಿತರಕರು, ಪ್ರಯೋಗಶಾಲಾ ತಜ್ಞರು, ಪುರುಷ ಹಾಗೂ ಮಹಿಳಾ ಆರೋಗ್ಯ ಸಹಾಯಕರ ಹುದ್ದೆಗಳು ಖಾಲಿ ಉಳಿದಿವೆ. ಒಟ್ಟಾರೆ ಆಸ್ಪತ್ರೆಯಲ್ಲಿ 95 ಹುದ್ದೆಗಳು ಮಂಜೂರಾಗಿವೆ. ಆದರೆ ಕೇವಲ 39 ಮಂದಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 56 ಹುದ್ದೆಗಳು ಖಾಲಿ ಇವೆ. ಇಷ್ಟೊಂದು ಸಿಬ್ಬಂದಿ ಕೊರತೆಯ ನಡುವೆಯೂ ಕರ್ತವ್ಯದಲ್ಲಿರುವ ವೈದ್ಯರು ಮತ್ತು ಸಿಬ್ಬಂದಿ ಸಾರ್ವಜನಿಕರಿಗೆ ಸೇವೆ ನೀಡುತ್ತಿದ್ದಾರೆ. ಆದರೆ ಖಾಲಿ ಹುದ್ದೆಗಳು ತಕ್ಷಣ ಭರ್ತಿ ಮಾಡದಿದ್ದರೆ ಆರೋಗ್ಯ ಸೇವೆಯ ಮೇಲೂ ಇನ್ನಷ್ಟು ಒತ್ತಡ ಬೀಳುವ ಸಾಧ್ಯತೆ ಇದೆ. ಸರ್, ಈ ಕಣ್ಣಿನ ಡಾಕ್ಟ್ರದು ಮತ್ತು ಅಲ್ಲಿ ಸೌಲಭ್ಯಗಳು? ಕಣ್ಣಿನ ಡಾಕ್ಟ್ರು ಇದ್ದಾರೆ, ನಮ್ಮಲ್ಲಿ ಅವಶ್ಯಕ ಲಭ್ಯವಿದ್ದಾರೆ. ಅವರು ಪ್ರತಿ ಸೋಮವಾರ ದಿನ ಏನು ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡ್ತಾರೆ, ಕಣ್ಣಿಗೆ ಸಂಬಂಧಪಟ್ಟ ಬೇರೆ ಬೇರೆ ಮೈನರ್ ಆಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಆಮೇಲೆ ಜೊತೆಗೆ ಅವಶ್ಯಕತೆ ಇರೋಂಥ ಎಲ್ಲ ಸೇವಾ ಸೌಲಭ್ಯಗಳನ್ನು ಅವರಿಗೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅರ್ಕಲ್ಗೂಡು ಸಾರ್ವಜನಿಕ ಆಸ್ಪತ್ರೆಯನ್ನು ನಂಬಿ ಪ್ರತಿದಿನ 100 ಜನರು ಬರುತ್ತಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಮುಂದುವರಿದರೆ ಜನರಿಗೆ ಸಕಾಲಿಕ ಚಿಕಿತ್ಸೆ ದೊರೆಯುವುದೇ ಎಂಬ ಪ್ರಶ್ನೆ ಎದುರಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಗತ್ಯ ತಜ್ಞ ವೈದ್ಯರು ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಎಂಬುದು ಸಾರ್ವಜನಿಕರ ಹಾಗೂ ಆಸ್ಪತ್ರೆ ಆಡಳಿತದ ಒತ್ತಾಯ. ವರದಿ ಸಂತೋಷ್ ಗೌಡ, ಅರ್ಕಲ್ಗೂಡು.